ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ಸಿಂಪಲ್ ಆದಂತಹ ಒಂದು ಮಾವಿನಕಾಯಿನ ಬಳಸಿ ಇವತ್ತು ರಸಮ್ನ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ಪದಾರ್ಥದಿಂದ ಕೇವಲ ಒಂದು 5 ನಿಮಿಷದಲ್ಲಿ ನಾವು ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇವಾಗ ತುಂಬ ಬಿಸಿಲಿರೋದ್ರಿಂದ ಮಸಾಲೆ ಪದಾರ್ಥಗಳನ್ನ ತಿನ್ನೋದಕ್ಕೆ ಆಗೋದೇ ಇಲ್ಲ. ಬಟ್ ಈ ಒಂದು ತಿಳಿಯಾದಂತಹ ಒಂದು ರಸಮ್ನ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬಾ ರುಚಿಕರವಾಗಿರುತ್ತೆ. ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಸುಲಭ. ಹಾಗೆ ಕಡಿಮೆ ಪದಾರ್ಥದಲ್ಲಿ ಹೇಗೆ ನಾವು ಮಾವಿನಕಾಯಿನ ಬಳಸಿ ರಸಮ್ನ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಮೊದಲನೇ ಬಾರಿ ನನ್ನ ಚಾನಲ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಮತ್ತೆ ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಮಾವಿನಕಾಯಿನ ಬಳಸ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಮಾವಿನಕಾಯಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಅಂದರೆ ಮೀಡಿಯಮ್ ಸೈಜಲ್ಲಿರುವಂಥದ್ದು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಇಬ್ಬರಿಗೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಇದಕ್ಕಿಂತ ಚಿಕ್ಕದು ಬಳಸಿ, ಅಥವಾ ನೋಡಿ ಈ ಮಾವಿನಕಾಯಿನಲ್ಲಿ ನೀವು ಅರ್ಧ ಭಾಗದಷ್ಟು ಮಾವಿನಕಾಯಿನ ಬಳಸಿದ್ರೆ ಸಾಕಾಗುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ಇದು ಸಿಗುತ್ತೆ. ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ತದನಂತರ ನೋಡಿ ಈ ಸಿಪ್ಪೆ ಎಲ್ಲನೂ ಈ ಥರ ನಾನು ತೆಕ್ಕೊಳ್ತಾ ಇದ್ದೀನಿ. ಈ ರಸಮ್ ಮಾಡೋದಕ್ಕೆ ಅಂದರೆ ಸಿಪ್ಪೆ ಬೇಕಾಗಿಲ್ಲ. ಸೊ ಒಳಗಡೆ ಭಾಗ ಏನಿದೆ ಇದು ಮಾತ್ರ ಬೇಕಾಗುತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ಕಂಪ್ಲೀಟಾಗಿ ಸಿಪ್ಪೆ ಭಾಗ ಎಲ್ಲನೂ ತೆಗೆದಿದ್ದೀನಿ. ನಂತರ ನೋಡಿ ಈ ಸೈಡಲ್ಲೂ ಕೂಡ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಸುಮಾರು ಒಂದು 5ರಿಂದ 6 ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ನೋಡಿ ಈ ಸಿಪ್ಪೆ ಭಾಗ ಏನಿದೆ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ, ತುಂಬಾ ಒಳ್ಳೆಯದು. ನಂತರ ನೋಡಿ ಇವಾಗ ಈ ಒಂದು ಮಾವಿನಕಾಯಿನ ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ಒಂದು ಚಿಕ್ಕ ಬೌಲಿಗೆ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸಂಪೂರ್ಣವಾಗಿ ಒಂದು ಬಟ್ಲಾಗಿದೆ. ಇದಕ್ಕೆ ನೋಡಿ ನಾನು ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಅಳತೆ ಗೊತ್ತಾಗಲಿಲ್ಲ ಅಂದರೆ ನೀವು ಮುಳುಗೋವಷ್ಟು ಹಾಕ್ಕೊಳ್ಬೋದು, ಅಥವಾ ಇದಕ್ಕೇನು ಅಳತೆನೇ ಗೊತ್ತಾಗಬೇಕು ಅನ್ನೋದು ಏನೂ ಇಲ್ಲ. ಬಟ್ ಜಾಸ್ತಿ ನೀರು ಹಾಕಿ ನಾವು ಬೇಯಿಸ್ಕೊಳ್ಳೋ ಬದಲು ಸ್ವಲ್ಪ ನೀರನ್ನು ಹಾಕಿ ನಾವು ಬೇಗ ಬೇಯಿಸ್ಕೊಳ್ಬೋದು. ನಂತರ ನೋಡಿ ಇದಕ್ಕೆ ಇವಾಗ ಒಂದು 3 ಹಸಿಮೆಣಸಿನ್ಕಾಯಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಖಾರ ಮೆಣಸಿನ್ಕಾಯಿ ಅಲ್ಲ, ಖಾರ ತುಂಬ ಕಮ್ಮಿ ಇರೋವಂಥದ್ದು. ಹಾಗೆ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ 5ರಿಂದ 6 ಜನಕ್ಕೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಒಂದು 2 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ, ಅಂದರೆ ತುಂಬ ಖಾರ ಇರೋದು. ಇದನ್ನು ಒಂದು 2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಜಸ್ಟ್ 2 ನಿಮಿಷ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಬೇಗನೆ ಬೇಯುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗ್ತದೆ ಇದು ಪರ್ಫೆಕ್ಟಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ನಾನೀಗ ಜಾರಿಗೆ ನೋಡಿ ನೀರನ್ನು ಬಿಟ್ಟು ಬರೀ ನಾನು ಮಾವಿನಕಾಯಿ ಚೂರುಗಳನ್ನ ಮಾತ್ರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ನೀರಿನಂಶ ಇರೋದ್ರಿಂದ ನಾವು ನೀರನ್ನು ಸೇರಿಸ್ಕೊಳ್ಳೋದು ಬೇಡ, ಯಾಕಂದರೆ ಸ್ವಲ್ಪ ಲೈಟಾಗಿ ಬಿಸಿ ಇರುತ್ತಲ್ವ. ಸೊ ಇದೇ ಸಾಕಾಗತ್ತೆ. ನೋಡಿ ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಮಾವಿನಕಾಯಿ ಬೇಯಿಸಿ ಇಟ್ಕೊಂಡಿದ್ನಲ್ವ, ಆ ಒಂದು ನೀರನ್ನು ಕೂಡ ಜಾರಿಗೆ ಸೇರಿಸಿ ಜಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೀರು ಸಂಪೂರ್ಣ ತಣ್ಣಗಿದೆ ಅನ್ನೋದಾದರೆ ಮಾತ್ರ ನೀವು ಬೇಕಾದ್ರೆ ಜಾರಿಗೆ ಒಟ್ಟಿಗೆ ಸೇರಿಸಿ ರುಬ್ಕೊಳ್ಳಿ, ಇಲ್ಲ ಅಂತಂದರೆ ತುಂಬ ಬಿಸಿ ಇದ್ದಾಗ ಏನಾಗ್ಬಿಡುತ್ತೆ ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ನಂತರ ಇವಾಗ ಒಂದು ಪಾತ್ರೆಗೆ ನೋಡಿ ನಾನಿಲ್ಲಿ 1.5 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ನಂತರ ಇವಾಗ ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ ನಂತರ ಸ್ವಲ್ಪ ಹಿಂಗು ಕೂಡ ಹಾಕಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಎಲೆ, ಹಾಗೆಯೇ ಒಂದು ಮೆಣಸಿನಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇವಾಗ ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲೆ ನಾವು ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅಗತ್ಯ ಇರುವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪುನಃ 1.5 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರಸಮ್ ಅಂತ ಅಂದರೆ ತುಂಬ ತಿಳಿಯಾಗಿರಬೇಕು, ಆವಾಗಲೇ ತುಂಬಾ ರುಚಿಯಾಗಿರುತ್ತೆ ರೈಸ್ ಜೊತೆನಲ್ಲಿ ತಿನ್ನಬೇಕಾದ್ರೆ. ಇವಾಗ ನೋಡಿ ನಾನು 1.5 ಗ್ಲಾಸಷ್ಟು ನೀರನ್ನು ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನು ಬೆಲ್ಲ ಬಳಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಈ ಒಂದು ರಸಮ್ಗೆ ಬೆಲ್ಲ ಬಳಸೋದ್ರಿಂದ ಇನ್ನಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ನಂತರ ನಾವು ಇದನ್ನು ಒಂದು 3 ರಿಂದ 4 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಇವಾಗ ಹಾಗೆ ಬಿಡ್ತಾ ಇದ್ದೀನಿ. ಒಂದು ಮುಚ್ಚಳನ ಸ್ವಲ್ಪ ಗ್ಯಾಪ್ನ ಬಿಟ್ಟು ನೋಡಿ ಒಂದು 4 ನಿಮಿಷ ಆಗಿದೆ. ಸಂಪೂರ್ಣವಾಗಿ ಈ ಥರ ಕುದಿ ಬರಬೇಕು. ಇವಾಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ತುಂಬ ಸಿಂಪಲ್ ಆದಂತಹ ಮಾವಿನಕಾಯಿ ರಸಮ್ಮು ಸವಿಯೋದಕ್ಕೆ ಅನ್ನದ ಜೊತೆಯಲ್ಲಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನಕಾಯಿ ರಸಮ್ಮು ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಆರೋಗ್ಯದಾಯಕ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀವು ಬಿಸಿ ರೈಸ್ ಜೊತೆಯಲ್ಲಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಬೇಕಾದರೆ ಇದನ್ನು 1 ಗ್ಲಾಸ್ ನೀವು ಹಾಗೆ ಕೂಡ ಇದನ್ನು ನೀವು ಕುಡಿಬಹುದು. ನಾನು ಆಲ್ರೆಡಿ ರೈಸ್ನ ಮಾಡ್ಕೊಂಡಿದ್ದೆ. ಈಗ ರೈಸ್ ಜೊತೆಯಲ್ಲಿ ಮಾವಿನಕಾಯಿ ರಸಮ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೇ ಬಾಕಿ ಊಟ ಮಾಡುವಂಥದ್ದು. ನೀವು ಕೂಡ ಬನ್ನಿ. ಹಾಗೆಯೇ ಈ ಒಂದು ಮಾವಿನಕಾಯಿ ರಸಮ್ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.